ಹೆಂಗಸರ ಬುದ್ಧಿ ಮೊಳಕಾಲ ಕೆಳಗೆ ಅನ್ನೋದು ಬಹುತೇಕ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸುಳ್ಳಾಗಿರೋ ಮಾತು. ಆದರೆ ಶಿಲ್ಪಾಳ ವಿಷಯದಲ್ಲಿ ಅದು ನಿಜ ಆಯಿತು. ಅವಳು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅರ್ಥ ಇಲ್ಲದ ಕೆಲಸ ಮಾಡಿದ್ಲ ಅನ್ನೋ ಅನುಮಾನ ಬರುತ್ತೆ. ಆದರೆ ಈ ಇಡೀ ಕಥೆ ಒಂದು ಹಂತದಲ್ಲಿ ಪ್ಲಾಂಟೆಡ್ ಸ್ಟೋರಿ ಥರನೂ ಅನ್ನಿಸ್ಬಿಡುತ್ತೆ. ಹಾಗಾಗಿ ಪೊಲೀಸರು ಮೊದಲು ಹಿಂದೆ ಮುಂದೆ ನೋಡಿದ್ರು. ಏನೇ ಆದರೂ ಅವಳು ತಪ್ಪು ಮಾಡಿದಾಳೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹೀಗೆ ಕಾಲ್ ಮಾಡಿ ಸುಪಾರಿಯ ಬಗ್ಗೆ ಮಾತಾಡಿದ್ವಂತೆ ಈಕೆ. ಹಾಗಂತ ಹೇಳಿದವನು ಮಂಡ್ಯದ ಬಸರಳ್ಳಿಯಿಂದ ಮದುವೆ ಅಂತ ಒಂದು ಮಾಡಿಕೊಂಡು ಬೆಂಗಳೂರಿಗೆ ಬಂದ ಈ ಹುಡುಗ. ಹೆಸರು ಯೋಗೀಶ್ ಅಲಿಯಾಸ್ ಯೋಗಿ. ಇಲ್ಲಿ ನೀರಾಕೋ ಕೆಲಸ ಮಾಡ್ಕೊಂಡಿದ್ದವನಿಗೆ ಅಚಾನಕ್ಕಾಗಿ ಪರಿಚಯ ಆದವಳು ಸುಪಾರಿ ಕೊಟ್ಟಿದ್ದಾಳಂತೆ. ವಿಚಿತ್ರ ಅಂದ್ರೆ ಆ ಬಗ್ಗೆ ಶಿಲ್ಪಾ ಮಹಿಳಾ ಸಂಘಟನೆಯ ಲೇಡಿ ಒಬ್ಬರ ಹತ್ರ ಮಾತಾಡಿದ್ದಾಳೆ. ಆ ಟೈಮಲ್ಲಿ ಅವಳ ಜೊತೆಗೆ ಲಕ್ಷ್ಮೀಶನ ಮಗಳು ಇದ್ಲು. ಅವತ್ತು ಅವ್ರು ಸ್ಟಾರ್ಟಿಂಗ್ ಬಂದು ಹೇಳಿದ್ರು, ಯೋಗೇಶ್ ಅಂತ ಹೇಳ್ಬಿಟ್ಟು ಇವನು ಮನೆ ಖಾಲಿ ಮಾಡ್ಕೊಂಡು ಹೋದಾಗಲೂ ಸ್ಟಾರ್ಟಿಂಗ್ ಬಂದು ಹೇಳಿದ್ರು ಹಂಗಂತ ನನ್ನ ಕೈಲಿ ಈ ಥರ ಆಂಟಿ ಹಿಂಗೆ ಯೋಗೇಶ್ ಅನ್ನೋರಿಗೆ ಕೊಟ್ಟಿದೆ, ಹಿಂಗೆ ಹೋಗ್ಬಿಟ್ಟಿದ್ದಾನೆ ಅವನು ಅಂತ ಹೇಳಿದ ಮೇಲೆ ಅವ್ರ ತಾಯಿ ಮತ್ತು ಮಗಳು ಇಬ್ಬರು ಬಂದರು ಮನೆಗೆ. ಬಂದಾಗ ನಾನು ಹೇಳ್ರಿ ಮೇಲೆ ನಮ್ಮ ಮನೇಲಿ ಕೂತ್ಕೊಂಬಿಡ್ರಿ, ಈ ಥರ ನನ್ನ ನ್ಯಾಯ ಕೊಡಿಸಿ ಅಂತ ಬಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ರೇಗ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ. ಆಶ್ಚರ್ಯ ಅನ್ಸುತ್ತೆ, ಯಾರಾದರೂ ಸುಪಾರಿ ಕೊಟ್ಟಿದ್ದೀನಿ ಅಂತ ಹೀಗೆ ಹೇಳ್ಕೊಂಡು ಬರ್ತಾರ? ಅದನ್ನ ಕೇಳಿದ ಮೇಲೂ ಮಹಿಳಾ ಸಂಘಟನೆಯವರು ಸುಮ್ಮನೆ ಕೂರ್ತಾರ? ಎನಿಹಾವ್, ಈ ಕೇಸಲ್ಲಿ ಇಂಥ ಸಾಕಷ್ಟು ವಿಚಿತ್ರಗಳಿವೆ. ಅಲ್ಲಿ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ದ ಶಿಲ್ಪ ಆ ಬಗ್ಗೆ ಹೇಳ್ಕೊಂಡಿದ್ದು ಅವನದೇ ಮಗಳ ಹತ್ರ. ಒಂದ್ಸರಿ ಗಾಡೀಲಿ ಹೋಗ್ಬೇಕಾದ್ರೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಗಾಡೀಲಿ ಹೋಗ್ಬೇಕಾದ್ರೆ ನೀನೊಂದು ಅಬ್ಸರ್ವ್ ಮಾಡಿದ್ಯಾ ಅಂತಂದರು. ಏನು ಅಂದರೆ ನನ್ನ ಕತ್ತಲ್ಲಿ ಮಾಂಗಲ್ಯ ಚೆಲ್ಲಿಲ್ಲ ಅಂತಂದರು. ಏನಾಯಿತು ಅಂದಿದ್ದಕ್ಕೆ ಹಿಂಗೆ ಅಡ ಇಟ್ಬಿಟ್ಟು ನಿಮ್ಮ ಅಪ್ಪನ ಹೊಡೆದಾಕ್ಸೋಕ್ಕೆ ಕಾಸು ಕೊಟ್ಟಿದ್ದೀನಿ, ನಮಗೆಲ್ಲ ಅನ್ಯಾಯ ಆಗಿದೆಯಲ್ಲ, ಬುದ್ಧಿ ಕಲಿಸ್ಬೇಕು ಹೆಂಗನ ಮಾಡಿ ಅಂತ ಹೊಡೆದಾಕ್ಸೋಕ್ಕೋಸ್ಕರ ಯೋಗಿ ಅನ್ನೋರ ಕೈಯಲ್ಲಿ ಬಸವೇಶ್ವರ ನಗರ ಸರ್ಕಲಲ್ಲಿ ಮಾಂಗಲ್ಯ ಚೈನು ಶಂಕರ ಮಠದಲ್ಲಿ ಅಡ ಇಟ್ಟು ಹೋಗಿ ಕೊಟ್ಟಿರೋದು ಅಂತ ನನಗೆಲ್ಲ ವಿಷಯ ಗೊತ್ತಾಯಿತು. ಅಪ್ಪನ ಬಗ್ಗೆ ಅದೆಂತ ಸಿಟ್ಟಿದ್ರು ತೀರಾ ಆತ ಸತ್ತೋಗ್ಲಿ ಅಂತ ಯಾವ ಮಕ್ಕಳು ಬಯಸ್ತಾರ ಹೇಳಿ? ಈ ಹುಡುಗಿನು ಶಿಲ್ಪಾಗಿ ಈ ಬಗ್ಗೆ ಬೇಡ ಅಂತ ಬುದ್ಧಿ ಹೇಳಿದ್ಲಂತೆ. ಯಾವಾಗ ವರ್ಷ ಈ ವಿಷಯದಲ್ಲಿ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತೋ ಆಕೆಗೂ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ಲಂತೆ. ವಿಷಯನೆಲ್ಲಾದ್ರೂ ಬಾಯ್ಬಿಟ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಧಮ್ಕಿ ಹಾಕ್ತಾ ಇದ್ಲು ಅಂತಾಳೆ ಆ ಹುಡುಗಿ. ಆದ್ರೂ ಆಕೆ ಧೈರ್ಯ ಮಾಡಿ ತಂದೆ ಹತ್ರ ಹೋಗಿ ಯೋಗಿಗೆ ಸುಪಾರಿ ಕೊಟ್ಟ ವಿಷಯ ಹೇಳಿದ್ದಾಳೆ. ನಂತರ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಅವರನ್ನ ಕನ್ವಿನ್ಸ್ ಮಾಡಿ ಸುಪಾರಿ ತಗೊಂಡಿದ್ದಾನೆ ಅನ್ನಲಾಗ್ತಾ ಇರೋ ಯೋಗಿಯನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆತ ಹೇಳಿದ್ದು ಶಾಕಿಂಗ್ ನ್ಯೂಸ್ ಒಂದನ್ನ. ಕೊಟ್ಟಿದ್ದಾನೆ ಹೌಸ ಒಡಿ ಅಂತ ಹೌಸ ನೀನೇನು ನೋಡಿದೆ ಸರ್? ಅವಳು ಒಡಿ ಅಂತ ಕೊಡ್ಲು ಸರ್. ನನ್ಗೆ ಹೊಡೆಯಕ್ಕೆ ನಂಗೆ ಇಲ್ಲ ಅಂತ ನಾನು ಸಾರಿ ಹೇಳಿದೆ ಸರ್. ಅದು ಕವಳೆ ಮಾಡಲು ನೀನು ಟ್ಯಾಗ್ ಕೊಡಿಸ್ತೀರ, ನಿಂಗೆ ಅಲ್ಲಿ ಇಲ್ಲಿ ಗೊತ್ತಿರ್ತೀರ ಹುಡುಗರು ಕೊಡೊಂದು ಸರ್, ಯಾರ ಕದಾರು ಕೊಟ್ಟು ಓಡಿಸು ಅಂತಂದ್ರೆ ಸರ್. ಇನ್ನು ಹಿಂಗೆ ಇವತ್ತು ನಾಳೆ ಅಂತ ತಳ್ಕೊಂಡೆ ಸರ್. ಕೊನೆಗೆ ರೇಪ್ ಮಾಡೋದು ಅಂತ ಕೇಸ್ ಕಂಪ್ಲೇಂಟ್ ಕೊಡ್ತೀನಿ, ಅವಾಗ ನೀನೇ ಬಾಯಿ ಬಿಡ್ತಿದ್ದೆ, ನೀನೇ ಹೊಡಿಸ್ತಿದ್ದೆ, ವರ್ಷವರೆಗೂ ಬಿಡಲ್ಲ ನೀನು ಅಂತಂದ್ರೆ ಸರ್. ಅದಕ್ಕೆ ಸರ್ ಊರು ಖಾಲಿ ಮಾಡ್ಕೊಂಡ್ರೆ ಸರ್. ಆಯ್ತು ನೋಡಿ ಸರ್. ಧೈರ್ಯವಾಗಿದ್ದು ನನ್ನಿಂದ ಒಂದೇ ಹೊಡ್ತಾರ ಸಾಹೇಬ್ರು. ಮತ್ತೆ ಹೋಗು ಇಲ್ಲ ಕಣೋಗು ಸುಪಾರಿ ತಗೊಂಡು ಹೀಗೆ ಮಾತಾಡೋ ಇನ್ನೊಬ್ಬ ಮನುಷ್ಯನ್ನ ಪೊಲೀಸರು ತಮ್ಮ ಹಿಸ್ಟ್ರಿಲೇ ನೋಡಿರಲ್ಲ ಬಿಡಿ. ಕೊಲೆ ಮಾಡಿಸೋಕೆ ಅಂತ ಇಂಟೆನ್ಷನ್ ಇರೋಳು ಯಾರೋ ಒಬ್ಬನ ಬೆನ್ನಿಗೆ ಬಿದ್ದು ಗಾಡಿ ಬೇಡಿ ಕೊನೆಗೆ ರೇಪ್ ಕೇಸ್ ಹಾಕಿಸ್ಬಿಡ್ತೀನಿ ಅಂತಲ್ಲ ಹೆದರ್ಸಿ ಹೆಣ ಹಾಕಿಸ್ತಾಳ. ಇವನಿಗೆ ದುಡ್ಡು ಸುರಿಯೋ ಬದಲು ಪಳಗಿದ ಪಾತಕಿಯ ಹತ್ರನೇ ಹೋಗ್ತಾಳೆ. ಆದ್ರೆ ಇಲ್ಲಿ ಶಿಲ್ಪಾ ದಾರಿಲಿ ಪರಿಚಯ ಆದ ಈ ದಾಸಯ್ಯನಿಗೆ ಹಣ ಕೊಟ್ಟಿದ್ದಾಳೆ. ಆಕೆಯನ್ನ ಕೇಳಿದ್ರೆ ನಾನು ಆತನಿಗೆ ಹಣ ಸಾಲವಾಗಿ ಕೊಟ್ಟಿದ್ದೇನೆ ಹೊರತು ಅಲ್ಲಿ ಸುಪಾರಿ ಗಿಪಾರಿ ಏನೂ ಇಲ್ಲ ಅಂತಾಳೆ. ಆದ್ರೆ ಆಕೆ ಲಕ್ಷ್ಮೀಶನ್ನ ಸಾಯಿಸೋದಕ್ಕೆ ಹಣ ಕೊಟ್ಟಿದ್ದು ಅದಕ್ಕೆ ನಾನೇ ಸಾಕ್ಷಿ ಅಂತಾಳೆ ಮಗಳು ವರ್ಷ. ಅವ್ರು ಸಾಲ ಕೊಟ್ಟಿದ್ದೀನಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ನನಗೆ ವಿಷಯ ಎಲ್ಲ ಹೇಳಿದ್ದಾರೆ, ಈ ಥರ ಕೊಟ್ಟಿದ್ದೀನಿ, ಹಿಂಗೆ ಹೊಡೆದಾಕ್ತಾರೆ ಅಂತ ಎಲ್ಲ. ಈಕೆ ಸುಳ್ಳು ಹೇಳ್ತಿದ್ದಾಳೆ ಅನ್ಸಲ್ಲ. ಹಾಗಂತ ಶಿಲ್ಪ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ಲು ಅನ್ನೋದನ್ನು ಥಟ್ ಅಂತ ನಂಬೋ ತರ ಇಲ್ಲ. ಹಾಗಂತ ಶಿಲ್ಪ ತನ್ನ 2ನೇ ಮದುವೆ ಕೂಡ ವರ್ಕೌಟ್ ಆಗ್ಲಿಲ್ವಲ್ಲ. ಗಂಡ ಅನ್ನಿಸ್ಕೊಂಡವನು ಮತ್ತೊಬ್ಬಳ ಜೊತೆ ಹೋಗಿದ್ನಲ್ಲ ಅನ್ನೋ ನೋವಿನಲ್ಲಿ ಸಾಯಿಸಿಬಿಡಬೇಕು ಅಂತ ಯೋಚಿಸಿರಬಾರ್ದು ಅಂತ ಖಂಡಿತ ಇಲ್ಲ. 3ನೇ ಮದುವೆ ವಿಷಯದಲ್ಲಿ ಆಕೆಗೆ ಅನ್ಯಾಯ ಆಗಿರೋದು ನಿಜ. ಆದ್ರೆ ಅದರ ಬಗ್ಗೆ ಲಕ್ಷ್ಮೀಶ ತನ್ನದೇ ಸಮರ್ಥನೆ ಕೊಡ್ತಾನೆ.
ಮೂರನೇ ಮದುವೆ ಇವಾಗ ಯಾಕಾಗಿದ್ದು ಅನ್ನೋದೊಂದು ಪ್ರಶ್ನೆ ಇರ್ಬೋದು. ನೋಡಿ, ಈ ರೀತಿಯಾಗಿ ನನ್ನ ಇವತ್ತರೆಗೂ ನನ್ನ ಮದುವೆ ಆದಾಗಿಂದ ಸರಿಯಾದ ರೀತಿ ನಾನು ಜೀವನ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಮಾನಸಿಕವಾಗಿ ನನಗೆ ಹಿಂಸೆ, ದೈಹಿಕವಾಗಿಯೂ ಮಾಡಿದ್ದಾಳೆ. ಚಾಕು ತೊಗೊಂಡು ಕೈಯೆಲ್ಲ ಕುಯ್ದಿದ್ದಾಳೆ. ಅವತ್ತು ಕೂಡ ನಾನು ಸಹಿಸ್ಕೊಂಡಿದ್ದೆ. ಯಾವಾಗ ಇವಳ ಹತ್ರ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ನೆಮ್ಮದಿಯಾಗಿ ನಾನು ಇನ್ನು ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಯಾವಾಗ ಮನವರಿಕೆ ಆಯಿತು, ಅವತ್ತಿನ ದಿವಸ ನನ್ನ ದಾರಿ ನಾನು ನೋಡಿಕೊಂಡೆ. ನಾನು ಮೂರನೇ ಮದುವೆ ಆಗಿ ನನ್ನ ಜೀವನ ನಾನು ನಡ್ಸೋಕ್ಕೆ ನಾನು ಶುರು ಮಾಡಿದ್ದೀನಿ. ಇವತ್ತು ಕೂಡ ಅಷ್ಟೇ. ನೋಡಿ, ಇವಳು ಕೊಟ್ಟಿರೋಂಥ ಹಿಂಸೆ ತಡೆಯೋಕ್ಕಾಗದೆ ಇವತ್ತು ನನ್ನ ಮಗಳೂ ಬಂದಿದ್ದಾಳೆ. ಇವತ್ತು ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೂ ನನಗೊಬ್ಬರು ಆಸರೆ ಅಂತ ನಮಗೆ ಬೇಕೇ ಬೇಕು. ನನಗೆ ಮತ್ತು ನನ್ನ ಮಗಳಿಗೆ ನೋಡ್ಕೊಳ್ಳೋರು ಅಂತ ನನಗೆ ಬೇಕೇ ಬೇಕು. ಇವತ್ತು ನಾನು ಮೂರನೇ ಮದುವೆ ಆಗಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾವೆಲ್ಲ ಇವತ್ತು ಚೆನ್ನಾಗಿದ್ದೀವಿ. ಆದರೆ ಇಂಥವ್ರಿಂದ ನನಗೆ ಈ ರೀತಿಯಾದಂಥ ಒಂದು ಸಮಸ್ಯೆ ಬರ್ತದೆ ಅಂತ ನನ್ನ ಕನಸಲ್ಲೂ ನಾನು ನೆನೆಸಿರಲಿಲ್ಲ. ಹಾಗಾದ್ರೆ ಅವಳು ಕನಸಲ್ಲಿ ನೆನೆಸಿರ್ತಾಳ, ನನ್ನ ಗಂಡ ನನ್ನ ಬಿಟ್ಟು ಹೋಗ್ತಾನೆ, ಅವನ ಬಗ್ಗೆ ನನಗೆ ಸಾಯಿಸೋಷ್ಟು ಕೋಪ ಬರುತ್ತೆ ಅನ್ನೋದನ್ನೆಲ್ಲ ಇಬ್ಬರ ಕಡೆಯಿಂದಲೂ ತಪ್ಪಾಗಿದೆ. ಈತ ಎರಡನೇ ಹೆಂಡತಿಯನ್ನ ಬಿಟ್ಟು ಮತ್ತೊಂದು ಮದುವೆ ಆಗಿ ವರ್ಷದ ಮೇಲೆ ಆಗಿದೆ. ಈಗ ಮಗಳು ಇವನತ್ರ ಬಂದಿದ್ದಾಳೆ. ಆಕೆ ಬರ್ತಿದ್ದ ಹಾಗೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಮೂರನೇ ಮದುವೆ ಅನ್ನೋ ರೆಡಿಮೇಡ್ ಸಮರ್ಥನೆ ಬರುತ್ತೆ. ಅಸಲಿಗೆ ಈತ ಡಿವೋರ್ಸ್ ಕೊಟ್ಟು ಹೆಂಡತಿಯಿಂದ ದೂರ ಹೋಗದೆ ಮೂರನೇ ಮದುವೆ ಆಗಿದ್ದೇ ಪ್ರತಿಯೊಂದು ಸಮಸ್ಯೆಗೂ ಮೂಲ. ಈಗ ಅದು ಸುಪಾರಿ ತನಕ ಹೋಗಿದೆ ಅನ್ನಲಾಗ್ತಿದೆ. ಸದ್ಯಕ್ಕೆ ಪೊಲೀಸರು ಆರೋಪಿಗಳಿಬ್ಬರನ್ನು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಮೊದಲು ಯೋಗಿಯನ್ನ ಬಂಧಿಸಿ ಆತ ಸುಪಾರಿ ತಗೊಂಡಿರೋದು ನಿಜ ಅನ್ನೋದನ್ನ ಹೇಳಿದ್ಮೇಲೆ ಶಿಲ್ಪಾಳನ್ನ ಕೈಗೆ ತಗೊಂಡಿದ್ದಾರೆ. ಆಕೆ ಅದ್ಯಾವ ಕಾರಣಕ್ಕೂ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಲ್ಲ. ಅವಳ ಪ್ರಕಾರ ಈ ಲಕ್ಷ್ಮೀಶ ಅವನ ಮಗಳನ್ನ ಮುಂದಿಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಾ ಇದ್ದಾನೆ. ನೀನು ಒಂದು ಹೆಣ್ಣು, ನೀನು 1.5 ವರ್ಷ ಸಾಕ್ತೇನೆ ನಾನು. ನೀನಂತಿಲ್ದೆ ನಾಯಿಗಳಿರಲ್ಲ. ಇದು ಹೆಂಗಸೊಬ್ಳು ತನ್ನ ಕೈಯಾರ ತಾನೇ ಮಾಡಿಕೊಂಡ ಎಡವಟ್ಟು. ಮೊದಲನೇ ಹೆಂಡತಿ ಸತ್ತ ಮೇಲೆ ಎರಡನೇ ಮದುವೆ ಮಾಡಿಕೊಂಡ ಅನ್ನೋದು ಒಪ್ಪಬಹುದಾದ ಮಾತು. ಆದರೆ ಎರಡನೇ ಹೆಂಡತಿ ಗುಂಡ್ಕಲ್ ಹಂಗಿದ್ದಾಗಲೇ ಮೂರನೇ ಮದುವೆ ಮಾಡ್ಕೊಂಡ ಅನ್ನೋದನ್ನು ಯಾರು ಒಪ್ತಾರೋ ಗೊತ್ತಿಲ್ಲ. ಅದಕ್ಕೆ ಲಕ್ಷ್ಮೀಶ ಕೂಡ ಶಿಕ್ಷೆ ಅನುಭವಿಸಬೇಕು. ಆ ನ್ಯಾಯಕ್ಕೆ ಎರಡನೇ ಹೆಂಡತಿ ಶಿಲ್ಪಾ ಕೋರ್ಟ್ನಲ್ಲಿ ಬಡದಾಡಿದ್ರೆ 4 ಜನ ಹೌದು ಅಂದಿರೋರು. ಅದು ಬಿಟ್ಟು ಸುಪಾರಿ ಕೊಡೋದಕ್ಕೆ ಹೋಗಿ ಈಗ ಅನುಭವಿಸ್ತಿದ್ದಾಳೆ. ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟರೆ ಹಿಂಗೆ ಆಗೋದು ಅಂತ ಹೇಳ್ತಾ ಇವತ್ತಿನ FIRನ ಮುಗಿಸ್ತಿದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.